ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ. ಎಲ್ಲ ವಿದ್ವಾಂಸರು ಈಗಾಗಲೇ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಆದ್ದರಿಂದ ಒಂದೇ ಒಂದು ಮಂಗಳಾಚರಣೆಯನ್ನು ಹೇಳಿ 12ನೇ ಸ್ಕಂದದ ಕೃತಜ್ಞತೆ ಹೇಳುವುದಕ್ಕಾಗಿ ಇದೊಂದು ಸಮರ್ಪಣೆಗಾಗಿ ಎನ್ನುವ ಕಾರಣದಿಂದ ಒಂದು ಚರಿತ್ರೆಯನ್ನು ಹೇಳಿ 10 ನಿಮಿಷದೊಳಗೆ ನಾನು ಉಪನ್ಯಾಸವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇನೆ. ಅಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಮನೋರಥಾಃ. ಸುಮ್ಮನೆ ಶ್ಲೋಕ ಅಲ್ಲ, ಇವತ್ತು ಅನುಸಂಧಾನಕ್ಕೆ ಬರ್ತಾ ಇದೆ ಈ ಶ್ಲೋಕ. ಕತ್ತಲಿ ಗಾಢಾಂಧಕಾರ, ಲೈಟ್ ಬೇಕಾದಷ್ಟಿದೆ. ಆದರೆ ನಿನ್ನೆ ಮಧ್ಯಾಹ್ನಕ್ಕೆ ಹೋದ ಲೈಟು ಇವತ್ತು ಬಂದಿಲ್ಲ, ಬರುವುದಿಲ್ಲ ಅಂತ ಹೇಳಿದರು, ಕೊಡುವುದಿಲ್ಲ ಅಂತ ಹೇಳಿದರು. ಅಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ತದೆ, ಕೊಡುವುದಿಲ್ಲ ಅಂತ ಹೇಳಿದರು. ಆದರೂ ಕೂಡ ನನ್ನಿಷ್ಟು ಸಂತೋಷ ಆಗ್ಲಿಕ್ಕಂತಂದ್ರೆ ಯಾವ ಜನಗಳು ನಮ್ಮವರು ಬಿಟ್ಟು ಹೋಗಿಲ್ಲ, ಇಲ್ಲೇ ಕುತ್ಕೊಂಡು ಭಾಗವತವಾದ ಶ್ರವಣವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ಕಾರಣ ಗುರುಗಳ ದಯೆ. ಅಪಾದಮೂಲಿ ಪರ್ಯಂತಂ ಗುರುಣ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ. ಯಾವುದೇ ವಿಘ್ನಗಳು ಬರಲಿ, ಏನೇ ಬರಲಿ, ಗುರುಗಳ ಪ್ರಸಾದ ಇತ್ತು ಅಂದರೆ ಅದು ಯಶಸ್ವಿಯಾಗಿ ನಡೀತದೆ ಅಂತ ಇಬ್ಬಿಬ್ಬರು ಗುರುಗಳು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ ಅನ್ನೋ ಕಾರಣದಿಂದಾಗಿ ಇಷ್ಟೊಂದು ವೈಭವದಿಂದ ಇದು ನಡೀತಾ ಇದೆ ಅನ್ನುವ ಅನುಸಂಧಾನ. ಒಂದು ಕಥೆ ನನಗೆ ನೆನಪಿಗೆ ಬಂತು. ಎಲ್ಲ ವಿದ್ವಾಂಸರು ಉಪನ್ಯಾಸ ಕೇಳಿದಾಗ ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಒಂದು ಕಥೆ ಹೇಳ್ತಿದ್ದರು. ಒಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ, ಅವನು ತನ್ನ ಮಗನ ಉಪನಯನಕ್ಕಾಗಿ ಅಂತ ಒಬ್ಬ ರಾಜನ ಹತ್ರ ಹೋಗಿ ಧನ ಸಹಾಯ ಮಾಡಪ್ಪ, ನಾನು ಮಗನ ಉಪನಯನವನ್ನು ಮಾಡ್ತೀನಿ ಅಂತ ಕೇಳಿದ. ನಿನಗೇನು ಬರ್ತದೆ ಅಂತ ಕೇಳಿದಂತ ರಾಜ. ಭಾಗವತ ಹೇಳ್ತೀನಿ ಅನ್ನಂತ. ಸರಿ, ಹೆಂಗಂದ್ರೆ ನನ್ನ ಹೆಸರಲ್ಲಿ ಒಂದ್ಸರಿ ಭಾಗವತ ಪಾರಾಯಣ ಮಾಡ್ಕೊಂಡ ಬಾ ಅಂತ. ಇವನು ಹೋದ. ಆತ ಒಂದು 3-4 ದಿವಸಕ್ಕೆ ಬಂದ, ಭಾಗವತ ಪಾರಾಯಣ ಆತು ಅಂದ. ರಾಜ ಅಂದ, ಇಲ್ಲ ನೀ ಭಾಗವತ ಪಾರಾಯಣ ಮಾಡಿಲ್ಲ, ಇನ್ನೂ ಮಾಡ್ಕೊಂಡು ಬಾ ಅಂದ. ಅವ ಮತ್ತೆ ಹೋದ. ಯಾಕೆ ಹಿಂಗಂದೋ ರಾಜ ಅಂದ. ಮತ್ತೆ ಹೋದ. ಮತ್ತೆ ಹೋಗಿ ಪಾರಾಯಣ ಮಾಡ್ಕೊಂಡು ಬಂದೆ, ನನಗೆ ಆರ್ಥಿಕವಾಗಿ ಸಹಾಯ ಮಾಡು ಅಂದ. ರಾಜ ಅಂದ, ಮತ್ತೆ ಇಲ್ಲ ಇನ್ನೂ ಮಾಡಿಲ್ಲ, ಇನ್ನೊಂದು ಸರಿ ಮಾಡು ಹೋಗು ಅಂದ. ಏನು ಹೇಳ್ತಾ ನೀವು ರಾಜ ಅನ್ಕೋತ ನಾವನಿ ಮೇಲಿದ್ದು ಪುಸ್ತಕ ಅವತ್ತು ತೆಗೆದಂತ ಬ್ರಾಹ್ಮಣ ತೆಗೆದು ಅದನ್ನು ಪಾರಾಯಣ ಮಾಡಬೇಕು ಅಂತ ತೆಗೆದು ಒಂದೊಂದೇ ಶ್ಲೋಕಗಳನ್ನು ಅರ್ಥಾನುಸಂಧಾನಪೂರ್ವಕವಾಗಿ ಪಾರಾಯಣ ಮಾಡಲಿಕ್ಕಂತ ಕೂತ. ಎಷ್ಟು ದಿನಗಳಾದರೂ ಮತ್ತೆ ಬ್ರಾಹ್ಮಣ ಬರಲೇ ಇಲ್ಲ. ಆಗ ರಾಜನಿಗೆ ಅನ್ನಿಸ್ತಂತ, ಯಾಕೆ ಬ್ರಾಹ್ಮಣ ಬರಲಿಲ್ಲ, ಹೋಗಿ ನೋಡ್ಕೊಂಬರ್ರಿ ಅಂತ ಕಳಿಸಿದಾಗ ಭಾಗವತವನ್ನು ಹಾಗೇ ಹಿಡ್ಕೊಂಡು ಕೂತಿದ್ದಂತ. ಆಗ ರಾಜ ಹೇಳಿದ್ದಂತ, ರಾಜನೇ ಬಂದ ಅವನ ಮನೆಗೆ, ಈಗ ನೀ ಭಾಗವತ ಓದಿದಿ ನೋಡು ಅಂತ ಹೇಳಿದ್ನಂತ. ಅಂದರೆ ಭಾಗವತ ಅಂದರೆ ಇಂತಹ ಒಂದು ಸರ್ವೋತ್ಕೃಷ್ಟ ಗ್ರಂಥ. ಎಲ್ಲ ವಿದ್ವಾಂಸರನ್ನು ನೋಡಿದಾಗ ನನಗನ್ನಿಸ್ತು, ನಾನು ಭಾಗವತ ಏನೂ ಓದೇ ಇಲ್ಲ. ಬ್ರಾಹ್ಮಣ ಮೊದಲಿಗೆ ಏನು ಹೋಗಿ ರಾಜನ ಕಡೆ ನಾನು ಭಾಗವತ ಓದ್ತೀನಿ ಅಂತ ಹೇಳಿದ್ದ, ಹಾಗೇ ನನ್ನ ಪರಿಸ್ಥಿತಿ ಅಂತ ಅನ್ನೋದು ನನಗೆ ಅರ್ಥ ಆಯಿತು. ಅದಕ್ಕೆ ಎಲ್ಲ ವಿದ್ವಾಂಸರಿಗೂ ಕೂಡ ನಾನು ಕೃತಜ್ಞತೆಯ ವಂದನೆಗಳನ್ನು ಸಲ್ಲಿಸ್ತೇನೆ. ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥ ವಿಷಯ, ಪರೀಕ್ಷಿತ ಮಹಾರಾಜರು ಈ ಚರ್ಮದೇಹವನ್ನು ಬಿಡ್ತಾರೆ. ಶುಕಾಚಾರ್ಯರ ಈ ಅಮೃತೋಪದೇಶವನ್ನು ಕೇಳಿ ಮೊದಲಿಗೆ ವೈರಾಗ್ಯ, ಇನ್ನಷ್ಟು ವೈರಾಗ್ಯ ದೃಢವಾಗಿದೆ. ಅನಂತರದಲ್ಲಿ ಅವರು ಸುಮ್ಮನೆ ತಕ್ಷಕ ಕಡಿದದ್ದು ಬ್ರಾಹ್ಮಣನ ಶಾಪ ಅನ್ನುವ ಕಾರಣಕ್ಕಾಗಿ ಆ ತಕ್ಷ ಹಣ್ಣಿನಲ್ಲಿ ಒಂದು ಕ್ರಿಮಿ ರೂಪದಿಂದ ಬಂದು ಪರೀಕ್ಷಿತ ರಾಜರಿಗೆ ಅಲ್ಲಿ ಕಚ್ಚಿದ್ದಾರೆ. ಪರೀಕ್ಷಿತ ರಾಜರು ಈ ಇಹಲೋಕವನ್ನು ಮುಗಿಸಿದ್ದಾರೆ. ಅನಂತರದಲ್ಲಿ ಎಲ್ಲ ಸೂರ್ಯಾದಿ ಗ್ರಹಗಳು, ಪುರಾಣಗಳು, ಅವುಗಳನ್ನೆಲ್ಲ ಹೇಳಿ ಕಲಿಯುಗದಲ್ಲಿ ಹೆಂಗಿರ್ತದೆ ಅಂತ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಕಲಿಯುಗದಲ್ಲಿ ಬ್ರಾಹ್ಮಣ ಶೂದ್ರನಂತೆ ಇರ್ತಾನೆ, ಶೂದ್ರ ಬ್ರಾಹ್ಮಣನಂತೆ ಇರ್ತಾನೆ. ಗಂಡು ಅಂತ ಗೊತ್ತಾಗೋದಿಲ್ಲ, ಹೆಣ್ಣು ಅಂತ ಗೊತ್ತಾಗೋದಿಲ್ಲ. ಮದುವೆ ಅಂದರೆ ಹೆಂಗಂದ್ರೆ ಕೇವಲ ದೈಹಿಕ ಆಕರ್ಷಣೆ ಇರ್ತದೆ ಅಷ್ಟೇ ವಿನಃ ಇದು ಶಾಸ್ತ್ರೀಯವೋ ಇದು ಅಶಾಸ್ತ್ರೀಯವೋ ಎನ್ನುವಂತಹ ವಿವೇಕ ಇರುವುದಿಲ್ಲ. ಹೀಗೆ ಕಲಿಯುಗದಲ್ಲಿ ಇವತ್ತು ನಾವೇನು ನೋಡ್ತೀವಿ ಅದನ್ನೆಲ್ಲವನ್ನು ಕೂಡ ಚಿತ್ರಣವನ್ನು ಮಾಡಿಕೊಡ್ತಾರೆ. ರಾಜರು ಯಾರ್ಯಾರು ಎಷ್ಟೆಷ್ಟು ವರ್ಷ ರಾಜ್ಯಭಾರ ಮಾಡ್ತಾರಂತ ಅನ್ನೋದನ್ನು ಹೇಳ್ತಾ ನಾವು ಆಚಾರ್ಯ ಚಾಣಕ್ಯ ಅಂತ ಏನು ಹೇಳ್ತೀವಿ ಅವನ ಬಗ್ಗೆಯೂ ಕೂಡ ಇಲ್ಲಿ ನಿರೂಪಣೆಯನ್ನು ಮಾಡಿಕೊಡುತ್ತಾರೆ. ಹೀಗೆ ಅತ್ಯದ್ಭುತವಾದ ವಿಷಯಗಳನ್ನು ತಿಳಿಸಿಕೊಟ್ಟು ಕೊನೆಯ ಭಾಗದಲ್ಲಿ ಮಾರ್ಕಾಂಡೇಯರು ಉಪಾಖ್ಯಾನವನ್ನು ತಿಳಿಸಿಕೊಡುತ್ತಾರೆ. ಮಾರ್ಕಾಂಡೇಯರು ಭಗವಂತ ಅವರಿಗೆ ಆಯುಷ್ಯವನ್ನು ಸ್ವಲ್ಪ ಬರೆದು ಕಳಿಸಿದ್ದ ಅಂತ. ಅಂದ್ರೇನು, ಮುಂದೆ ಇಂಥದ್ದು ಅವ್ರಿಗೆ ಆಗಲಿ ಅಂತ, ಅಂದರೆ ಬ್ರಾಹ್ಮಣನ ಅನುಗ್ರಹಕ್ಕೆ ಪಾತ್ರರಾದರೆ ಏನೂ ಆಗಬಹುದು ಅನ್ನೋದು ಜಗತ್ತಿಗೆ ಗೊತ್ತಾಗಲಿಕ್ಕೆ ಅಂತ ಅವರ ಆಯುಷ್ಯ ಕಡಿಮೆ ಇತ್ತು. ತಂದೆ ಉಪನಯನವನ್ನು ಮಾಡಿ ಹೇಳಿದರು, ಯಾರು ಬ್ರಾಹ್ಮಣರು ಬರ್ತಾರೋ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡೋದು ಹಿರಿಯರಿಗೆ ಅಂತಿಷ್ಟು ಹೇಳಿದರು. ಪಾಪ ಮಾರ್ಕಾಂಡೇಯರು ಹಾಗೆ ನಮಸ್ಕಾರವನ್ನು ಮಾಡುತ್ತಿದ್ದರು. ಹಾಗೆ ಜ್ಞಾನಿಗಳು ಬಂದಾಗ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಲೇಬೇಕು. ಅದಕ್ಕೋಸ್ಕರವಾಗಿ ಅವರಿಗೆ ದೀರ್ಘಾಯುಷ್ಮಾನುಭವ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಆದರೆ ನೋಡಿದ್ರೆ ಆಮೇಲೆ ಎದ್ದ ಮೇಲೆ ನೋಡ್ತಾರೆ ಹಣಿ ಒಳಗೆ ಆಯುಷ್ಯ ಕಡಿಮೆ ಇದೆ ಅಂತ ಗೊತ್ತಾಗ್ತದೆ.
ಆಶೀರ್ವಾದ ಮಾಡಿದ್ದು ವ್ಯರ್ಥ ಆಗಬಾರ್ದು. ಚತುರ್ಮುಖ ಬ್ರಹ್ಮದೇವರ ಕಡೆಗೆ ಹೋಗಿ ಅವರಿಗೆ ಆಯುಷ್ಯವನ್ನು ಕೇಳಿ ಬರ್ತಾರೆ. ಅಂದರೆ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡುವುದರಿಂದ, ಜ್ಞಾನಿಗಳಿಗೆ ನಮಸ್ಕಾರವನ್ನು ಮಾಡುವುದರಿಂದ ಅಲ್ಪಾಯುಷ್ಯ ದೀರ್ಘಾಯುಷ್ಯವಾಗ್ತದೆ ಎನ್ನುವಂತಹ ರಹಸ್ಯ. ಇಂತಹ ಮಾರ್ಕಾಂಡೇಯರು ಭಗವಂತನನ್ನು ಕುರಿತು ತಪಸ್ಸು ಮಾಡಿ ಪ್ರಳಯವನ್ನು ನೋಡಬೇಕು ಅಂತ ಕೇಳುತ್ತಾರೆ. ರುದ್ರದೇವರು ಕೂಡ ಬಂದಾಗ ಹಂಗೆ ಹೊರಟಿರ್ತಾರೆ. ಪಾರ್ವತಿ ಅಂತಾಳ ಇಲ್ಲ, ಮತ್ತು ಮಾರ್ಕಾಂಡೇಯರು ತಪಸ್ಸು ಮಾಡಲಿಕ್ಕೆ ಅನುಗ್ರಹವನ್ನು ಮಾಡೋಣ ಎಂಬುದಾಗಿ. ಅವ್ರಿಗೆ ಏನು ಅವಶ್ಯಕತೆ ಇರುವುದಿಲ್ಲ. ಯಾಕೆ ಅಂತ ಏನೋ ನಾವು ಕೊಡಬೇಕಾದ ನಮ್ಮ ಕರ್ತವ್ಯ ಹೋಗೋಣ ಎಂಬುದಾಗಿ ಹೇಳಿದಾಗ ಆಗಲಿ ಅಂತಾರೆ. ಮಾರ್ಕಾಂಡೇಯರು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿರ್ತಾರೆ. ಕಣ್ಣಿನೊಳಗೆ ಯಾಕೋ ಪರಮಾತ್ಮ ಕಾಣಲಿಲ್ಲ ಅನ್ನಿಸ್ತದ. ಕೂಡಲೇ ಮತ್ತೆ ನೋಡ್ತಾರ. ರುದ್ರದೇವರು ಪಾರ್ವತಿ ಸಮೇತರಾಗಿ ಬಂದಿರ್ತಾರೆ. ಅವ್ರಿಗೆ ನಮಸ್ಕಾರವನ್ನು ಮಾಡಿ ರುದ್ರದೇವರು ಕೇಳ್ತಾರೆ, ಏನು ಬೇಕು ವರ ಕೇಳು ಎಂಬುದಾಗಿ ಕೇಳಿದಾಗ, ಏನಿಲ್ಲ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂತ ಕೇಳಿದಂತೆ ನನಗೆ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ರುದ್ರದೇವರ ವರವನ್ನು ಕೊಟ್ಟು ಹೋಗ್ತಾರೆ. ಮುಂದೆ ಪುಷ್ಪಭದ್ರಾ ನದಿ ತೀರದಲ್ಲಿ ಇವರು ತಪಸ್ಸು ಮಾಡ್ತಾ ಕುತ್ಕೊಂಡಿರ್ತಾರೆ. ಮಳೆ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಆ ಮಳೆಯಲ್ಲಿ ಒಂದೊಂದು ಕವಲುಗಳು, ಕೆನಾಲ್ಸ್, ಕಾಲುವೆಗಳೇನಿರ್ತಾವ ಅವು ಒಂದೊಂದು ಆಗ್ತಾವ, ನದಿಗಳು ಒಂದಾಗ್ತಾವ, ಸಮುದ್ರಗಳು ಒಂದಾಗ್ತಾವ. ಬಿರುಗಾಳಿ, ಜೋರ ಬಿರುಗಾಳಿ ಬೀಸ್ತದೆ. ಎಂತಹ ಪ್ರಚಂಡ ಬಿರುಗಾಳಿ ಅಂದರೆ ಈ ಲೋಕವನ್ನೇ ಹಾರಿಸಬೇಕು ಅಂತಹ ಒಂದು ಪ್ರಚಂಡ ಬಿರುಗಾಳಿ. ಸಮುದ್ರವು ಸುನಾಮಿಯಲ್ಲಿ ಅಂತೆ ಉಕ್ಕೇರಿ ಹರಿಲಿಕ್ಕೆ ಪ್ರಾರಂಭವಾಗ್ತದೆ. ಈ ಮಾರ್ಕಾಂಡೇಯರು ಕೂಡ ಅಲ್ಲೇ ಕುತ್ಕೊಂಡಿರ್ತಾರೆ. ಕುತ್ಕೊಂಡು ನೋಡ್ತೀವಿ ಅಂದರೆ ಇವೆಲ್ಲ ಅವರು ಆ ನೀರಿನೊಳಗೆ ತೇಲ್ತಾ ಇರ್ತಾರೆ. ಏನು ಅಂತ ಗೊತ್ತಾಗೋದಿಲ್ಲ. ಇದು ಪ್ರಳಯ ಅಂತ ಅರ್ಥ ಆಯ್ತು ಅವರಿಗೆ. ಅಲ್ಲಿ ಒಂದು ಕೂಸು, ಆಲದೆಲೆ ಮೇಲೆ ಚಿಕ್ಕದಾದ ಕೂಸು. ಆ ಕೂಸನ್ನು ನೋಡ್ತಾರೆ. ಆ ಕೂಸು ತನ್ನ ಉಸಿರು ತಗೋತದ. ಕೂಸಿನ ಮೂಗಿನ ಹೊರಳಿ ಒಳಗೆ ಹೋಗ್ತಾರೆ. ಅಲ್ಲೆಲ್ಲ ಬ್ರಹ್ಮಾಂಡವನ್ನು ನೋಡ್ತಾರೆ ಮಹಾನುಭಾವರು ಮಾರ್ಕಾಂಡೇಯರು. ಅನಂತರದಲ್ಲಿ ಎಲ್ಲಿ ಪುಷ್ಪಭದ್ರಾ ನದಿ, ಅಲ್ಲಿ ಇವರು ಮತ್ತೆ ತಪಸ್ಸು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಗಮನಿಸಿ ಮುಂದಿನ ಉಸಿರು ಬಿಟ್ಟಾಗ ಮತ್ತೆ ಆರಾಮಾಗಿ ಕೂತ್ಕೊಂಡಿರ್ತಾರೆ ಮಾರ್ಕಾಂಡೇಯರು. ಹೀಗೆ ಪ್ರಳಯವನ್ನು ನೋಡುತ್ತಾರೆ ಎಂಬುದಾಗಿ ತಿಳಿಸಿ, ಭಾಗವತ ಪುರಾಣ ಸರ್ವೋತ್ಕೃಷ್ಟ ಪುರಾಣ. ವೈಷ್ಣವರಲ್ಲಿ ರುದ್ರದೇವರು ಹೇಗೆ ಶ್ರೇಷ್ಠವೋ, ನದಿಗಳಲ್ಲಿ ಗಂಗಾ ನದಿ ಹೇಗೆ ಶ್ರೇಷ್ಠವೋ, ಹಾಗೆ ವೈಷ್ಣವರಲ್ಲಿ ರುದ್ರದೇವರು ಬಹಳ ಶ್ರೇಷ್ಠ. ಅಂದರೆ ವಾಯುದೇವರ ನಂತರ ಅಂತರ್ಥ. ನಿಜವಾಗಿಯೂ ವೈಷ್ಣವರಲ್ಲಿ ವಾಯುದೇವರು ಅಗ್ರೇಸರರು. ವಾಯುದೇವರಷ್ಟು ಅಗ್ರೇಸರರು ವೈಷ್ಣವೋತ್ತಮರು ಇನ್ಯಾರೂ ಇಲ್ಲ. ಅಂದರೆ ಆ ವಾಯುದೇವರ ನಂತರದಲ್ಲಿ ವೈಷ್ಣವೋತ್ತಮರು ಅಂದರೆ ಮಹರುದ್ರದೇವರು ಎಂಬತಕ್ಕಂತಹ ವಿಷಯವನ್ನು, ಭಾಗವತವನ್ನು ತಿಳಿಸಿ ಆ ಪರಮಾತ್ಮನ ಮಹತ್ವವನ್ನೇ ಪೂರ್ತಿಯಾಗಿ ತಿಳಿಸ್ತಾರೆ. ಯಂ ಬ್ರಹ್ಮ, ವರುಣೇಂದ್ರ, ರುದ್ರ ಇವರೆಲ್ಲರೂ ಕೂಡ ಆ ಪರಮಾತ್ಮನನ್ನು ಸದಾಕಾಲ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಎಂಬುದಾಗಿ ತಿಳಿಸ್ತಾ ಈ ಭಾಗವತವನ್ನು ಸುತಾಚಾರ್ಯರು ಶೌನಕಾದಿಗಳಿಗೆ ಹೇಳಿ ಮತ್ತು ಪರಮಮಂಗಲವನ್ನು ಆಚರಣೆ ಮಾಡ್ತಾರೆ. ಅಂತ ನಾಳೆ ದಿವಸ ಕೊನೆಯ ಶ್ಲೋಕವನ್ನು ನಾನು ದೇವರ ಮುಂದೆ ಪಾರಾಯಣವನ್ನು ಮಾಡಿ ಮಂಗಳಾರತಿಯನ್ನು ನಾನು ಮಾಡ್ತೇನೆ ಎಂಬುದಾಗಿ ತಿಳಿಸ್ತಾ, ಇಂತಹ ಶ್ರೀಮದ್ ಭಾಗವತದ ಈ ಮಂಗಲ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಹಿರಿಯರಾದ ವಿದ್ವನ್ವರೇಣ್ಯರಾದ ನಮ್ಮ ಪುಷ್ಕರಾಚಾರ್ಯರು ಹೇಳಿದಂತೆ ಪ್ರಾಯಶಃ ಎಲ್ಲ ವಿದ್ವಾಂಸರು ಆ ಅಭಿಪ್ರಾಯವನ್ನು ಪಟ್ಟರು. ಇಲ್ಲಿ ಬಂದಾಗ ಒಂದು ಆಶ್ರಮ ಕಂಡಂಗೆ ಕಾಣ್ತದ ಅಂತ ಅದು ಸತ್ಯವೇ. ಇದು ಯಾಕೆ ಅಂದ್ರೆ ಇದಕ್ಕೆ ಪರಮ ಕುರಿತು ಶ್ರೀಮದ್ ಸತ್ಯಾತ್ಮ ಶ್ರೀಪಾದಂಗಳವರ ಪಾದ ಸ್ಪರ್ಶ ಇಲ್ಲಾಗಿದ್ದರಿಂದ ಹಂಗಾಗಿದೆ ಅಷ್ಟೇ. ಇನ್ನು ಮೊನ್ನೆ ದಿವಸನೂ ಹೇಳಿದ್ದೆ, ಕೊನೆಯ ದಿವಸದಲ್ಲೂ ಕೂಡ ಅದನ್ನು ನಾನು ಕೃತಜ್ಞತೆಯಿಂದ ಸ್ಮರಣೆಯನ್ನು ಮಾಡ್ತೇನೆ. ಇಲ್ಲಿ ಈ ಸ್ಥಳವನ್ನು ತಗೋಬೇಕಾದ್ರೆ ಕರ್ಕೊಂಡು ಬಂದು ತೋರಿಸಿದ್ರು ಈ ಓನರು. ಪ್ರಶಾಂತ ಸ್ಥಳ ಅದ, ಒಳ್ಳೆಯದದ, ಸಾಕು. ಅಂದರೆ ವಾನಪ್ರಸ್ಥಾಶ್ರಮಕ್ಕೆ ಬಹಳ ಯೋಗ್ಯ ಅನ್ನಿಸ್ತದೆ ಈ ಸ್ಥಳ. ಸಿಟಿ ಹತ್ತಿರ ಅದ, ದೂರೂ ಅದ, ಇದು ಸರಿಯಾಗ್ತದೆ ಅಂತ ಅನ್ನೋ ಅರ್ಥದೊಳಗೆ ನಾನು ಫಸ್ಟಿಗೆ ಆಲೋಚನೆಯನ್ನು ಮಾಡಿದ್ದು. ಅನಂತರದಲ್ಲಿ ಬಂದಂಗೆ ನೋಡ್ದಂಗೆ ಭಾವನೆಗಳು ಬೇರೆ ಬರಲಿಗತ್ತಿದ್ದು. ಈ ಮನೆ ಖರೀದಿ ಮಾಡಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರ ಆದಾಗ ಸ್ವಾಮಿಗಳ ಹೋಗಿ ಅವರಿಗೆ ಭೇಟಿಯಾಗಿ ಎಲ್ಲ ಹೇಳಿದಾಗ ಸ್ವಾಮಿಗಳು ಸಂತೋಷಪಟ್ಟರು. ಈ ಕಡೆಗೆ ಕರ್ಮಧರ್ಮ ಸಂಯೋಗದಿಂದ ಹೆಂಗೆ ಕೊಡ್ತು ಅಂದರೆ, ನಮ್ಮ ಪಂಡಿತ ಡಾಕ್ಟರ್ ವೆಂಕಟೇಶಾಚಾರ್ಯ ಕೊರ್ಲಹಳ್ಳಿ ಅವರು ಮುಳಬಾಗಿಲಲ್ಲಿ ಒಂದು ಮನೆ ಭವನವನ್ನು ಮಾಡ್ತಾಯಿದ್ರು. ಆಗ ಅವ್ರದ್ದೊಂದು ಕಾನ್ಸೆಪ್ಟ್ ಏನು ಅಂದರೆ, ತಮ್ಮ ದೇವರ ಮನೆಯಲ್ಲಿ ನಿಜವಾಗ್ಲೂ ಹಾಗೆ ಭವನ ಅದ, ದೇವಸ್ಥಾನದಂಗೆಯೇ ಭವನ ಅದ. ಇಡೀ ನಮಗೆಲ್ಲ ಆಚಾರ್ಯರ ಮಹತ್ವ ಗೊತ್ತಾಗೋದು, ಸರ್ವಜ್ಞ ಪೀಠ ಎಲ್ಲನೂ ಭಾಳ ಚಂದ ಕಲ್ಪನೆ ಮಾಡಿ ಮನೆಯನ್ನು ಅವರು ಭಗವಂತನ ಮನೆಯನ್ನು ನಿರ್ಮಾಣ ಮಾಡ್ಯಾರ. ಅಲ್ಲಿ ಅವ್ರಿಗೆ ಏನು ಕಾನ್ಸೆಪ್ಟ್ ಇತ್ತು ಅಂದರೆ, ಭಾರತದ ಸಕಲ ತೀರ್ಥಕ್ಷೇತ್ರಗಳ ಮೃತ್ತಿಕೆಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು. ಆ ದೇವ್ರ ಕಟ್ಟಿ ಇರೋದ, ಕಟ್ಟಿ ತಳಗೆ ಹಿಂಗೆ ಇಡಬೇಕು ಅನ್ನೋದು ಒಂದು ಕಾನ್ಸೆಪ್ಟು. ಆವಾಗಲೇ ನಾನು ಅವ್ರಿಗೆ ವಿನಂತಿಯನ್ನು ಮಾಡಿದ್ದೆ, ನನಗೂ ಆ ಮೃತ್ತಿಕೆಯನ್ನು ಕೊಡಬೇಕು ಅಂತ. ಅವರು ತೆಗೆದಿಟ್ಟಿದ್ರು ಪಾಪ. ಅವ್ರ ಮನೆ ಆಗೋದಕ್ಕೆ ಸ್ವಲ್ಪ ದಿವಸಕ್ಕೆ ಈ ಮನೆ ತೊಗೊಳ್ಳುವಂಥ ಸಂದರ್ಭ ಬಂದಾಗ ಅವರು ಆ ಮೃತ್ತಿಕೆಯನ್ನು ಕೊಟ್ಟಿದ್ದರು. ಆ ಮೃತ್ತಿಕೆಯನ್ನು ನಾವು ಸ್ವಾಮಿಗಳ ಕಡೆ ಕೊಟ್ಟು, ಸ್ವಾಮಿಗಳು ಆ ಮೃತ್ತಿಕೆಯನ್ನು ಇಲ್ಲೇನು ದೇವ್ರ ಮನೆ ಅದ, ದೇವ್ರ ಮನೆಯೊಳಗೆ ದೇವ್ರ ಕಟ್ಟಿ ತಳಗೆ
ಆ ಸ್ವಾಮಿಗಳು ಸಕಲ ತೀರ್ಥಕ್ಷೇತ್ರಗಳ ಮೃತ್ತಿಕೆಯನ್ನು ಇಟ್ಟಿದ್ದರಿಂದಾಗಿ ಈ ಶಕ್ತಿ ಇದೆ ಇವತ್ತು. ಮಳೆ ಬರಲಿ, ಲೈಟ್ ಇಲ್ಲ, ಅದು ಅವರ ಒಂದು ಮಹಿಮೆ ಅನ್ನೋದನ್ನು ಕೃತಜ್ಞತೆಯಿಂದ ಸ್ಮರಣೆ ಮಾಡಿ, ಮೊನ್ನೆ ಧಾರವಾಡಕ್ಕೆ ಬಂದಾಗ ಹೀಗೆ ಆಷಾಢ ಏಕಾದಶಿ ಭಾಗವತದ ಅಖಂಡ ಭಾಗವತ ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ, ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೂಡ್ಲಿ ಆರ್ಯ ಕ್ಷೋಭಿತೀರ್ಥ ಮಠಾಧೀಶರು ಕೂಡ ನಿನ್ನೆ ಬಂದಾಗ ಅವರಿಗೂ ಹೇಳಿದಾಗ ಸಂತೋಷಪಟ್ಟು ಅವರು ಕೂಡ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ, ಅವರ ಅನುಗ್ರಹದಿಂದಾಗಿ ಮಳೆ ಬರಲಿ, ಲೈಟ್ ಇರಲಿದ್ದಿರಲಿಲ್ಲ, ಕಾರ್ಯಕ್ರಮ ಮಾತ್ರ 12 ಸ್ಕಂದಗಳು ಪೂರ್ತಿ ಸಮಗ್ರ ನೋಡಲಿಕ್ಕೆ ಆಗುವುದೇ ಇಲ್ಲ. 10 ನಿಮಿಷ ನೋಡಿದರೂ ಕೂಡ ಪೂರ್ತಿಯಾಗಿ ಭಾಗವತವನ್ನು ಈ ಭವನದಲ್ಲಿ ಆಗುವಂತಾರೆ. ಹೋದರು ಒಂದೊಂದು ಬ್ಯಾಚಿಗೆ ಒಂದಿಷ್ಟು ಜನ ಹೋಗೋದು, ಮತ್ತೊಂದು ಬ್ಯಾಚಿಗೆ ಒಂದಿಷ್ಟು ಜನ ಬಂದು ಕೊಡೋದು ಅಂತ ಹಿಂಗೆಲ್ಲ ಆದರೂ ಕೂಡ ಭರ್ತಿಯಾಗಿ ಎಲ್ಲರ ಉಪನ್ಯಾಸಕ್ಕೂ ಭರ್ತಿಯಾಗಿ ಇರ್ತಿದ್ರು. ಆ ರೀತಿಯಾಗಿ ಇರಬೇಕಾದರೆ ಅದು ಅವರ ತಪಸ್ಸು ಅಂತ ಅನ್ನೋದು ನನಗೆ ಪಕ್ಕಾ ಅನುಸಂಧಾನ ಆಗ್ತದೆ. ಜೊತೆಗೆ ನೀವು ಅದೇ ಅನುಸಂಧಾನ ಮಾಡಿರಿ, ನಾನು ಹಾಗೆ ಅನುಸಂಧಾನ ಮಾಡ್ತೀನಿ. ನಮಗೆ ಭಾಗವತದ ಒಂದು ದೊಡ್ಡ ದೀಕ್ಷೆ ಹುಟ್ಟಿದ್ದು ನಮ್ಮ ತಾಯಿಯವರಿಂದ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತು. ನಾವು ಭಾಳ ಚಿಕ್ಕ ಹುಡುಗ, ಇನ್ನೂ ಚಿಕ್ಕ ಹುಡುಗ, ನಮ್ಮ ಸೋದರ ಮಾವ ಭಾಗವತ ಹೇಳಬೇಕು, ಶುಕ್ರವಾರ ಪಟ್ಟಿ ಅವರ ಮನೆಯೊಳಗೆ ಹೇಳಬೇಕು. ನಾನು ಭಾಳ ಸಣ್ಣ, ಇವಕ್ಕಿಂತ ಸಣ್ಣವಿದ್ದೆ. ನಮ್ಮ ಮುಂಜಾನೆ 6:00 ಶುರು ಮಾಡಬೇಕು. ಅವರು ನಮ್ಮ ಸೋದರ ಮಾವ 6:00 ಶುರು ಮಾಡಬೇಕಾದ್ರೆ ನಮ್ಮಮ್ಮ ಅಲ್ಲೇ 6 ಗಂಟೆಗೆ ಒಂದು ಬಸ್ ಇತ್ತು. ಆ 6 ಗಂಟೆ ಬಸ್ಸಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಅಷ್ಟರೊಳಗೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಿದ್ಲಕ್ಕೆ. ಇಷ್ಟು ಫಾಸ್ಟ್ ನಡೀತಿದ್ಲು ಅಂದರೆ ಪಾಪಿ ನಡಿಲಿಕ್ಕೆ ಆಗೋದಕ್ಕೆ. ಇಷ್ಟು ಫಾಸ್ಟ್ ನಡೀತಿದ್ಲು ಅಂದ್ರೆ 6:20 ಅದು ಬಸ್ ಸ್ಟ್ಯಾಂಡ್ನಾಗಿದ್ರೆ, ಬಸ್ ಸ್ಟ್ಯಾಂಡ್ CBT ಅಂತಿತ್ತು, ಈಗೆಲ್ಲ ಚೇಂಜ್ ಆಗಿರೋದು. ಆ CBT ಇಂದ ಹಿಡ್ಕೊಂಡು ಹೊಸೈಲಪುರದ ಹೆಂಬಲಿ ಓಣಿ ಒಳಗಾದ್ರೆ 10 ನಿಮಿಷದೊಳಗೆ ನಡ್ಕೊತ ಹೋಗ್ತಿದ್ಲಕ್ಕೆ. ಅಂದ್ರೆ ಎಷ್ಟು ಫಾಸ್ಟ್ ನಡೀತಿದ್ಲಕ್ಕೆ. ನಮ್ಮನ್ನು ಹಂಗೆ ಕರ್ಕೊಂಡು ಹೋಗ್ತಿದ್ಲು. ಕರ್ಕೊಂಡು ಹೋಗಿ ಕೂಡ್ಬೇಕು. ಭಾಗವತ ಹೇಳೋ ಮುಂದೆ ಏನಾರ ಡಿಸ್ಟರ್ಬ್ ಮಾಡಿದ್ರೆ ಸಿಟ್ಟು ಬರ್ತಿತ್ತು, ಬೈತದ್ದು, ಕೇಳೋದನ್ನು ಭಾಗವತ ಅಂತಿದ್ದು. ಹಂಗೆ ಆ ಭಾಗವತವನ್ನು ಕೇಳಿದ್ದರಿಂದ ನಮ್ಮ ತಾಯಿ ತಂದೆ ಅವರು ನಮಗೆ ಆ ದೀಕ್ಷೆಯನ್ನು ಹುಟ್ಟಿಸ್ಯಾರ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಹೀಗಾಗಿ ಅವರ ಅನುಗ್ರಹ ನನ್ನ ಮೇಲಿದೆ. ಹಾಗೆ ನಿಮಗೂ ಕೂಡ ನಿಮ್ಮ ತಂದೆ ತಾಯಿಗಳ ಇಷ್ಟೆಲ್ಲ ನಿಂತು ನೀವೆಲ್ಲ ಏನು ಮಾಡಿರಿ, ನೀವು ಇದನ್ನು ಅನುಸಂಧಾನಕ್ಕೆ ತೆಗೆದುಕೊಂಡ್ರೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನನ್ನ ತಂದೆ ತಾಯಿಗಳ ಆಶೀರ್ವಾದ ನನ್ನ ಮೇಲೆ ಇದೆ. ವಿದ್ಯಾಗುಪ್ತ ಗುರುಗಳು ನಮ್ಮ ಆಚಾರ್ಯರು ಹೆಂಗೆ ಹೇಳ್ತಿದ್ರು ಅಂದ್ರೆ, ಭಾಗವತವನ್ನು ಏಕಾದಶಿ ಒಮ್ಮೆ ಬೇರೆ ಗ್ರಂಥಗಳನ್ನು ಹೇಳ್ತಿರಲಿಲ್ಲ. ಅವ್ರು ಹೆಂಗೆ ಹೇಳ್ತಿದ್ರು, ಭಾಗವತ ಓದ್ಬೇಕು, ಅದ್ರದ್ದು ವ್ಯಾಖ್ಯಾನ ಓದ್ಬೇಕು, ನಾವೆಲ್ಲ ತಪ್ತೀವಿ ಅದನ್ನು ತಿದ್ದಬೇಕು. ಈ ಕ್ರಮದೊಳಗೆ ಭಾಗವತದ ದೀಕ್ಷೆಯನ್ನು ನಮ್ಮ ವಿದ್ಯಾಗುರುಗಳು ನಮಗೆ ಹುಟ್ಟಿಸಿದ್ದಾರೆ. ಹಾಗೆ ನಿಮಗೂ ಕೂಡ ನಿಮ್ಮ ವಿದ್ಯಾಗುರುಗಳು ಇರ್ತಾರೆ, ಅದನ್ನು ಅನುಸಂಧಾನ ತಗೋಣ. ನಮ್ಮ ತಂದೆ ತಾಯಿ ಹಾಗೂ ನಿಮ್ಮ ತಂದೆ ತಾಯಿ ನನ್ನ ವಿದ್ಯಾಗುರುಗಳು, ಹಾಗೆ ನಿಮ್ಮ ವಿದ್ಯಾಗುರುಗಳು ನಮ್ಮ ಕುಲಗುರುಗಳು, ಹಾಗೆ ನಿಮಗೂ ಕೂಡ ಕುಲಗುರುಗಳು ಇರ್ತಾರೆ. ಅವರ ಆಶೀರ್ವಾದ ಈ ಎಲ್ಲ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಸಾಕ್ಷಾತ್ ಭಗವಂತ ಈ ಜ್ಞಾನಯಜ್ಞದಿಂದ ಪ್ರೀತನಾಗಲಿ ಅಂತ ಹೀಗೆ ಅನುಸಂಧಾನವನ್ನು ಮಾಡಿ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ನಮ್ಮ ತಂದೆ ತಾಯಿ, ನಮ್ಮ ವಿದ್ಯಾಗುರುಗಳು, ನಮ್ಮ ಕುಲಗುರುಗಳು, ಅದೇ ರೀತಿಯಾಗಿ ಸಮಸ್ತ ಗುರು ಪರಂಪರೆ, ಅದೇ ರೀತಿಯಾಗಿ ಸಾಕ್ಷಾತ್ ಭಾರತೀಯರ ಮುಖ್ಯ ಪ್ರಾಣದೇವರು, ಅವರ ಅಂತರ್ಯಾಮಿಯಾದ ಸಾಕ್ಷಾತ್ ಭಗವಂತ ಅಂಬರಣಿಪತಿ ವೇದವ್ಯಾಸ ಇವರಿಗೆ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಎಂಬುದಾಗಿ ಅನುಸಂಧಾನವನ್ನು ಮಾಡೋಣ. ಇದರಲ್ಲಿ ಮಂತ್ರ, ತಂತ್ರ, ಸ್ವರಾವರಣ ಎಲ್ಲವೂ ವ್ಯತ್ಯಾಸವಾಗಿದೆ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ, ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ, ಅಚ್ಯುತಾನಂತ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಎಲ್ಲರೂ ಅನುಸಂಧಾನವನ್ನು ಮಾಡಿ. ಅನಂತರದಲ್ಲಿ ಈ ಕಾರ್ಯಕ್ರಮ ಆಗಬೇಕಾದರೆ ಬಹಳ ಜನರ ಒಂದು ಸಹಕಾರವೂ ಇದೆ. ಮೊದಲನೆಯದಾಗಿ ನಮ್ಮ ಪಾಠವೃಂದದವರು, ಏನಾದರೂ ಕೂಡ ನಮ್ಮ ಪಾಠವೃಂದದವರಿಗೆ ನಾವು ಒಂದು ಮಾತು ತಂದುಬಿಟ್ರೆ ಸಾಕು, ಎರಡನೇದ್ದು ತೆಗಿಯಂಗೇ ಇಲ್ಲ. ಬಾಡ 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 ಮುಂದೆ ಬಂದು ಎಲ್ಲ ಹಿಂಗೆ ಮಾಡೋಣ ಚರ, ಹಂಗೆ ಮಾಡೋಣ ಚರ ಅನ್ಕೋತ ಪಾಪ ಉತ್ಸಾಹದಿಂದ ಮಾಡ್ತಾರೆ. ಅವರಿಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಡಲಿ. ಇದೇ ರೀತಿಯಾಗಿ ಆಚಾರ್ಯರು ಈಗ ಪ್ರಾರ್ಥನೆ ಮಾಡಿದಂತೆ ಜ್ಞಾನಭಕ್ತಿ ವಿರಕ್ತಿಗಳೇನಿದೆ ಅದು ಹೆಚ್ಚಾಗುವಂತೆ ಬ್ರಾಹ್ಮಣರು ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ. ಬ್ರಾಹ್ಮಣರಲ್ಲಿ ಅವರ ಪಾದಧೂಳಿಯಲ್ಲಿ ಬಹಳ ಶಕ್ತಿ ಇರ್ತದೆ. ಪೂಜ್ಯ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು, ಪ್ರಾತಸ್ಮರಣೀಯರಾದ ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು ಇದೇ ಶುಕ್ರವಾರಪೇಟೆ ವೆಂಕಟೇಶ ದೇವರ ಗುಡಿಯಲ್ಲಿ ಬ್ರಾಹ್ಮಣರ ಪಾದದ ಧೂಳಿಯ ಮಹತ್ವವನ್ನು ತೋರಿಸಿದ್ದನ್ನು ನೀವೆಲ್ಲರೂ ಕೂಡ ಕೇಳಿ. ನಮ್ಮ ಆಚಾರ್ಯರು ಬೇಕಾದಷ್ಟು ಹೇಳ್ಯಾರ, ಬೇರೆ ಬೇರೆ ವಿದ್ವಾಂಸರು ಕೂಡ ಬೇಕಾದಷ್ಟು ಹೇಳ್ಯಾರ. ಅಲ್ಲಿ ಒಂದು ಜ್ಞಾನ ಸತ್ರ ನಡೆದಾಗ ಬೆಳೆ ಬಟ್ಟಿ ಹಾಸುವಂಥ ಗುಡಿ ಆಚಾರ್ಯರಿಗೆ ಹೇಳಿ, ಅನಂತರದಲ್ಲಿ ಅದೇನು ಅವ್ರಿಗೇನು ಕೊಳ್ಳಿಲ್ಲ ಅಂತ, ಉಳಿದವ್ರಿಗೆಲ್ಲ ಬೆಳ್ಳಿ ತಮಗೆ ಏನೋ ಕೊಟ್ಟರು ಕಳಿಸಿದ್ರು ಸಚಿವ ಸ್ವಾಮಿಗಳು, ಅವ್ರಿಗೆ ಮಾತ್ರ ಏನೂ ಕೊಟ್ಟಿದ್ದಿಲ್ಲ ಅಂತ ದಿವಾನರಂದ್ರಂತ. ಇಲ್ಲ ಮತ್ತು ಅವ್ರಿಗೇನು ಕೊಳ್ಳೇಲಲ್ಲ, ಮುಖ್ಯ ಆಚಾರ್ಯರಿಗೆ ಏನು ಕೊಳ್ಳೇಲಲ್ಲ ಅಂದಾಗ ಬೇರೆ ಕೊಡೋದು ಇಟ್ಕೊಂಡಿನಿ ಅಂತ ಹೇಳಿ ಅದನ್ನೆಲ್ಲ ಅದೇನು ಬ್ರಾಹ್ಮಣರು ಬಂದು ಹೋಗ್ಯಾರಲ್ಲ ಆ ಪಾದಧೂಳಿನ ಒಂದು ಕಡೆ ಮಾಡು ಅಂದ್ರಂತ.
ಆ ಪಾದ್ಧುಳಿ ಒಂದು ಕಡೆ ಮಾಡಿಸಿ ಅದನ್ನು ಅವ್ರಿಗೆ ಕೊಟ್ಟು ಹೇಳಿದ್ರಂತೆ, ನಿಮ್ಮ ಮನ್ಯಾಗ ಯಾರಿಗೆ ರೋಗ ರುಜಿನಗಳು ಬಂತು ಅಂದ್ರೆ ಡಾಕ್ಟರ್ ಕಡೆ ಹೋಗಬೇಡ, ಇದೇನು ಮೃತ್ತಿಕ ಅದ ಇದನ್ನು ಅವ್ರಿಗೆ ಹಚ್ಚು, ಎಲ್ಲ ಸರಿ ಆಗ್ತದೆ ಅಂತ ಹೇಳಿದ್ರಂತೆ, ಮನೆಗೆ ರಕ್ಷಣೆ ಆಗಿ ಇರ್ತದೆ ಅಂತ ಹೇಳಿದ್ರಂತೆ. ಹೀಗೆ ಬ್ರಾಹ್ಮಣರ ಒಂದು ಆಶೀರ್ವಾದ ಬಹಳ ಪ್ರಧಾನ. ಇದು ನಮಗೆ ಯಾವಾಗಲೂ ನಾವು ತಿಳ್ಕೋತಿರ್ಬೇಕು. ಎಷ್ಟೆಷ್ಟು ಜ್ಞಾನಿಗಳಿರ್ತಾರೆ ಅಷ್ಟಷ್ಟು ಅವರ ಅನುಗ್ರಹ ನಮಗೆ ಬೇಕು. ಆ ಕಾರಣಕ್ಕಾಗಿ ನಾವು ಮಾಡಿರ್ತಕ್ಕಂಥ ಈ ಯೋಜನೆಗೆ ನಮ್ಮ ಪಾಠವೃಂದದವರು ವಿಶೇಷವಾಗಿ ಬ್ರಾಹ್ಮಣರ ಆರಾಧನೆ ಅನ್ನುವಂತಹ ಕಾರಣದಿಂದಾಗಿ ಮಾಡಿದ್ದಾರೆ. ಎಲ್ಲ ಬ್ರಾಹ್ಮಣರು ಅವರಿಗೆ ಅನುಗ್ರಹವನ್ನು ಮಾಡಲಿ ಅಂತ ನಾನು ಕೇಳ್ತೇನೆ. ಇನ್ನೊಬ್ಬರು ಬಹಳ ನನಗೆ ಸಂತೋಷ ಅನ್ನಿಸ್ತದೆ, ಹಾಸನದಿಂದ ಬಂದು ಕೂತಾರೆ, ಬೆಳಿಗ್ಗೆಯಿಂದ ಬಂದು ಕೂತಾರೆ, ಫಸ್ಟ್ ಬಂದು ಕೂತಾರೆ ಅವರು, ಇನ್ನೂ ತನಕನೂ ಹೋಗಿಲ್ಲ, ಹಾಗೆ ಅವ್ರ ಕುಟುಂಬದವರು ಕೂತ್ಕೊಂಡಾರ. ಸಿ ಕೆ ರಮೇಶ್ ಅಂಥೇಳಿ ಹಾಸನದಲ್ಲಿ ಅಲ್ಲಿ ಹೈಕೋರ್ಟ್ನಲ್ಲಿ ಶಿರಸ್ತೇದಾರರು ಅಂತ ಅಲ್ಲಿ ಇದ್ದಾರೆ ಅವರು. ನಮ್ಮ ಭಗವದ್ಗೀತಾ ಪುಸ್ತಕಕ್ಕೂ ಕೂಡ ಪ್ರಾಯೋಜಕರಾಗಿದ್ದಾರೆ. ಇನ್ನೊಂದೇನು ಅಂದರೆ ಈ ಕ್ಷೇತ್ರಕ್ಕೆ ಒಂದು ಶಾಲಿಗ್ರಾಮವನ್ನು ಕೂಡ ಇವತ್ತು ನಮಗೆ ದಾನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ 3 ಸ್ಕಂದಗಳ ಪ್ರಾಯೋಜಕರು ಆಗಿ ಅನ್ನದಾನಕ್ಕೂ ಅಂತ ಹೇಳಿ ಕೊಟ್ಟು, ಅದು ಎಲ್ಲದಕ್ಕಿಂತ ಸಂತೋಷ ಏನು ಅಂದರೆ ಈ ಅಖಂಡ ಭಾಗವತ ಆಷಾಢ ಏಕಾದಶಿ ದಿವಸ ಕೇಳಬೇಕು ಅನ್ನೋ ಕಾರಣದಿಂದ ಹಾಸನದಿಂದ ಬಂದು ಕೂತ್ಕೊಂಡಾಗ ನಾವು ಮಾಮಡ್ಡಿಯಿಂದ ಬಂದೀವಿ, ಹೊಸಪುರದಿಂದ ಬಂದೀವಿ ಅನ್ನೋದೇನದ ಅವ್ರ ಮುಂದೆ ಭಾಳ ಸಣ್ಣ ನೆನೆಸಿಬಿಡ್ತಾರೆ. ಪಾಪ ಅಷ್ಟು ಇದರಿಂದ ಶ್ರದ್ಧೆಯಿಂದ ಬಂದ ಅವರಿಗೂ ಕೂಡ ಭಗವಂತನ ಆಯುರಾರೋಗ್ಯ ಐಶ್ವರ್ಯ ಅವರಿಗೆ ಕೊಳ್ಳಿ, ಆರೋಗ್ಯವನ್ನು ಸುಸ್ಥಿರವಾಗಿ ಕೊಳ್ಳಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಮತ್ತು ಅವರ ಆ ಉದ್ದೇಶ ಇಟ್ಟುಕೊಂಡದ್ದು ಅವರ ಮಗನಿಗಾಗಿ ಅಂತ ಇಟ್ಕೊಂಡಿದ್ದಾರೆ. ಒಂದು ಒಳ್ಳೆಯ ಕಾರ್ಯ ಮಾಡ್ತಾರ ಅಂದ್ರೆ ಮಗನ ಹೆಸರಿನಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ಪಕ್ಕಾ ಅವರ ಮಗ ಯೋಗ್ಯ ಚೇತನನಾಗಿರ್ತಾನೆ, ಭಗವಂತ ಒಳ್ಳೆಯದಾಗಿರ್ತಕ್ಕಂತಹ ಗತಿಯನ್ನು ಕೊಡ್ತಾನೆ ಅನ್ನೋದರಲ್ಲಿ ಎರಡನೇ ಸಂಶಯನೇ ಇಲ್ಲ. ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇನ್ನು ಮೂರನೆಯದಾಗಿ ಅನೇಕ ಜನರು ಕೂಡ ಇದಕ್ಕೆ ನಮ್ಮ ಮಿತ್ರ, ಕಾಲೇಜ್ ಮಿತ್ರ ಭೀಮಸೇನ್ ಸವಣೂರು ಅಂಥೇಳಿ ಅಮೀನ್ ಭಾಮಿಯವರು, ಅವರು ಕೂಡ ನಾಳೆಯ ಅನ್ನದಾನದ ಖರ್ಚೇನಿದೆ ಪೂರ್ತಿಯಾಗಿ ನಾನೇ ನೋಡ್ತೀನಿ ಅಂತ ಹೇಳಿದರು. ಹಿಂಗೆ ಒಬ್ಬೊಬ್ಬರು ಒಂದೊಂದು, ಕೆಲವರು ಮುಷ್ಟಿ ಒಳಗೆ ರೊಕ್ಕ ಕೊಟ್ಟರು, ಕೆಲವರು ಹಿಂಗೆ ಪಾಕೆಟ್ನಾಗ ಇಟ್ಟು ಅಂತ ಕೊಟ್ಟರು. ಹಿಂಗೆ ಒಬ್ಬೊಬ್ಬರು ನಮ್ಮ ಅರ್ಚಕರು, ವಿಜಯೇಂದ್ರ ಅರ್ಚಕರವರು ನಾಳೆ ಕರ್ಮಕರರು ಏನೇನು ಸೇವಾ ಮಾಡ್ತಾರ ಅದರದ್ದು ಅಷ್ಟರದ್ದು ಸೇವಾ ನಂದರಿ ಆಚಾರ ಅಂತ ನಮ್ಮ ಅರ್ಚಕರು ಹೇಳಿದರು. ಹಿಂಗೆ ಇದು ಏನಾಗಿದೆ ಅಂದರೆ ಹೆಸರಿಗೆ ಮಳಗಿ ಭೀಮಸೇನಾಚಾರ್ಯರು ಅಂತಾಗಿದೆ, ಹೆಸರಿಗೆ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಅಂತಾಗಿದೆ. ಆದರೆ ಎಲ್ಲ ಮಾಡ್ಲಿಕ್ಕಂತೂ ನಮ್ಮ ಪಾಠವೃಂದದವರೇ ಮಾಡ್ಲಿಕ್ಕತ್ತ, ಬೇರೆ ಎಲ್ಲರೂ ಇದರೊಳಗೆ ಹಿಂಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದರಿಂದ ಇದು ಆಗಿದೆ. ಹೀಗಾಗಿ ಪುಣ್ಯ ಎಲ್ಲರಿಗೂ ಕೂಡ ಹೋಗ್ತದೆ ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಇದೇ ರೀತಿಯಾಗಿ ಮುಂದುವರಿಲಿ ಎಂಬುದಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಹೆಂಗೆ ಇವತ್ತು ಏನೋ ಲೈಟ್ ಹೋಗ್ಯದ ಸರಿ, ಈ ಪುಣ್ಯಕ್ಕೆ ದೇವ್ರು ಎಷ್ಟು ಚಂದ ಪ್ರೇರಣೆ ಮಾಡ್ತಾನೆ ಅಂದ್ರೆ, ನಿನ್ನೆ ಏನೋ ದೇವ್ರ ಚಿತ್ತ ಏನೋ ಗೊತ್ತಿಲ್ಲ ಅನ್ನಿಸ್ತು, ನಾಳೆ ಮತ್ತು ಅಕಸ್ಮಾತ್ ಲೈಟ್ ಹೋದ್ರೆ ಅಂದ್ರೆ ಬಡ್ಡಿ ತುಂಬಿಟ್ಬಿಡೋಣ ಅಂಥೇಳಿ ದೋಸ್ತರ ಬಡ್ಡಿರು ಎಲ್ಲ ನಿನ್ನೆ ತುಂಬಿಟ್ಬಿಟ್ವಿ ಅಂತ ಭಾಳ ಚಲೋ ಆಯ್ತು. ಇಲ್ಲದೆ ಹೋಗಿದ್ರೆ ಇವತ್ತು ನಾವು ನಾಳೆ ಏಕಾಶಿನ ಹಾಕ್ಬಿಡು ಅಂತ ಹಿಂಗೆ ಬಿಟ್ಕೊಂಡಿದ್ದು. ನಮಗೆ ತಲೆಗೆ ಏನು ಏಕಾಶಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಮಂದಿ ಇರ್ತದೆ, ಸ್ಟಾರ್ಟ್ ಆಗ್ಬಿಡ್ತಾವ, ಮಡ್ಡಿ ತುಂಬಲಿಕ್ಕೆ ಆಗಿಲ್ಲ. ಇವತ್ತು ತುಂಬಿಡೋಣ, ಅಕಸ್ಮಾತ್ ಲೈಟ್ ಹೋದ್ರೆ ಅನ್ನೋದು ಬಂದಿತ್ತು. ಅದೇನು ಕೆಟ್ಟ ವಿಚಾರ ಬಂತು, ಸುಗಾಡೋ ಅದು ಹೋಗೇ ಬಿಡ್ತದು. ಆದರೆ ದೇವರು ನೀರು ಏನು ತೊಂದರೆ ಇಲ್ಲಾರ್ದಂಗೆ ನೀರನ್ನು ಕೊಟ್ಟಿದ್ದಾನೆ. ಅಂದ್ರೆ ದೇವ್ರು ಹೆಂಗೆ ಪ್ರೇರಣೆ ಮಾಡ್ತಾನಂತ, ಮಾಡಿಸ್ಕೋಬೇಕಿತ್ತು ಅಂದ್ರೆ ಹಂಗೆ ಪ್ರೇರಣೆ ಮಾಡ್ತಾನಂತ ಅನ್ನೋದನ್ನು ನಾವಿಲ್ಲಿ ಅರ್ಥವನ್ನು ಮಾಡಿಕೊಂಡಿದ್ದೇವೆ. ನನಗೊಂದು ಸಂತೋಷ ಏನಾಗಿದೆ ಅಂದರೆ, ಬಂದ ವಿದ್ವಾಂಸರೆಲ್ಲರೂ ಕೂಡ ಇಲ್ಲಿ ಪಾದ್ಧುಳಿಯನ್ನು ಹಾಕಿ ಸಂತೋಷಪಟ್ಟು ಹೋಗ್ಯಾರ. ಎಲ್ಲರೂ ಕೂಡ ಭಾಳ ಸಂತೋಷಪಟ್ಟವ್ರೆ, ಭಾಳ ಚಲೋ ಅದ, ಇನ್ನೂ ಅಲ್ಲಿ ಒಳಗೆ ಗ್ರಂಥಾಲಯವನ್ನು ತಾವು ನೋಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ಎಲ್ಲರೂ ಕೂಡ ಆ ಗ್ರಂಥಾಲಯಗಳನ್ನು ನೋಡ್ರಿ. ಅಕಸ್ಮಾತ್ ಈ ಕತ್ಲೆ ಆಗ್ತದೆ ಅಂತ ಅನ್ನೋದಿದ್ರೆ ನಾಳೆ ದಿವಸ ಆ ಒಳಗಿರೋ ಗ್ರಂಥಾಲಯವನ್ನು, ದೇವ್ರ ಮನೆಯನ್ನು ಬ್ರಾಹ್ಮಣರು ನೋಡಬೇಕು ಅಂತ ನಾನು ಅಪೇಕ್ಷೆಯನ್ನು ಪಡ್ತೇನೆ. ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಏನೇನು ಸಹಕಾರವನ್ನು ಕೊಟ್ಟಿದ್ದಾರೋ ಅವರಿಗೆಲ್ಲರಿಗೂ ಕೂಡ ನಾನು ಪೂರ್ವಕವಾದ ಕೃತಜ್ಞತೆಯ ವಂದನೆಗಳನ್ನು ಸಮರ್ಪಣೆಯನ್ನು ಮಾಡ್ತೇನೆ. ಇನ್ನು ಮುಂದೆ ಒಂದು 10 ನಿಮಿಷಗಳ ಕಾಲ ಒಂದು ಉಪನ್ಯಾಸ ನಮ್ಮ ಪಂಡಿತ್ ಪೂಜ್ಯರಾದ ಶ್ರೀನಿಧಿ ಆಚಾರ್ಯ ಬಿಜ್ಜೂರವರು 12 ಸ್ಕಂದಗಳನ್ನು ಒಟ್ಟಾರೆ ಭಾಗವತದ ಒಂದು ಮಹತ್ವವನ್ನು ಒಂದು 10 ನಿಮಿಷಗಳ ಕಾಲ ಅವರು ಹೇಳ್ತಾರೆ. ಅದಾದ ನಂತರದಲ್ಲಿ ನಮ್ಮ ಪಂಡಿತ್ ಪೂಜ್ಯರಾದ ವೆಂಕಟೇಶಾಚಾರ್ಯ ಕೊರ್ಲಹಳ್ಳಿಯವರು ಹೇಳಬೇಕು ಅಂದ್ರೆ ಅವ್ರ ಬಗ್ಗೆ ಭಾಳ ಅದ, ಅವ್ರಿಗೂ ಹೇಳಿಸ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಹೇಳಬೇಕು ಹೇಳಬಾರ್ದು ನಂಗೆ ತಡ್ಕೊಳಿಕ್ಕೆ ಆಗೋದು, ನಾನು ಹೇಳ್ತೇನೆ. ಭಾಗವತ ಏನು ಒಂದೊಂದು ಶ್ಲೋಕಗಳು, ಒಂದೊಂದು ಸ್ಕಂದಗಳು, ಒಂದೊಂದು ಅಧ್ಯಾಯಗಳು ಅಂತ ಬರ್ತಾವೋ ಅವುಗಳ ಸಾರವನ್ನು 12 ಸ್ತೋತ್ರದಲ್ಲಿ ಆಚಾರ್ಯರು ಹೇಗೆ ಸಂಗ್ರಹ ಮಾಡಿದ್ದಾರೆ,
ಬೇರೆ 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 ಗ್ರಂಥಗಳಲ್ಲಿ ಹೇಗೆ ಸಂಗ್ರಹ ಮಾಡಿದ್ದಾರೆ, ಆಚಾರ್ಯರ ದೃಷ್ಟಿಕೋನ ಎಷ್ಟು ಅಂತ ಅನ್ನೋದನ್ನು ಬಹಳ ಸುಂದರವಾಗಿ ವಿವರಣೆಯನ್ನು ಮಾಡ್ತಾರೆ. ಅವರು ಫೋನ್ ಮಾಡಿದಾಗ ಲೌಕಿಕ ವಿಷಯ ಸಾಂಸಾರಿಕ ವಿಷಯ ಮಾತಾಡೋದೇ ಇಲ್ಲ. ಸತ್ಯವಾಗಿ ಹೇಳಬೇಕು ಅಂದ್ರೆ 40 ನಿಮಿಷ 50 ನಿಮಿಷ 1 ತಾಸು ಫೋನ್ನಾಗ ಮಾತಾಡ್ತಾರೆ. ಆದ್ರೆ ನಂಗೆ ರಕ್ತ ಸಂಬಂಧ ಇರೋದರಿಂದ ರಕ್ತ ಸಂಬಂಧಿ ವಿಷಯಕ್ಕೆ ಮಾತಾಡ್ಬೇಕಾದ್ರೂ ಮಾತಾಡೋಂಗಿಲ್ಲ, ಬೇರೆ ವಿಷಯಗಳು ಮಾತಾಡ್ಬೇಕಾದ್ರೆ ಮಾತಾಡೋಂಗಿಲ್ಲ. ಒಂದು ಏನೋ ಅಂತ ತಗೋತಾರೆ, ನೋಡಿ ಹಿಂಗೆ 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 ಅದು ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅಷ್ಟು ಭಗವಂತನ ಕಡೆಗೆ ಅವ್ರು ಅಂದರೆ ಏನೇ ನೋಡಲಿ ನೀವು. ನಿಮ್ಗೆ ಇನ್ನೂ ಆಶ್ಚರ್ಯ ಹೇಳ್ತೇನೆ ರೀ, ಜನಗಣಮನ ಅಧಿನಾಯಕ ಜಯ ಹೇ. ಅವತ್ತೇನೋ ಹಬ್ಬ ನಾ ಕಾಲೇಜಿಗೆ ಹೊಂಟೀನಿ, ಧ್ವಜಾರೋಹಣ ಅಂತೂ ಹೊಂಟೀನಿ, ಬರ್ಬೇಕಾದ್ರೆ ಇಲ್ಲ ನಾನು ಒಂದು ಹೇಳ್ತೀನಿ ನಿನಗೊಂದು ವಿಷಯ ಹೇಳ್ರಿ ಅಂತ ಹೇಳಿದ್ರು. ಜನಗಣಮನಿ ಅಧಿನಾಯಕ ಜಯ ಅದನ್ನು ಪೂರ್ತಿ ಶಾಸ್ತ್ರಕ್ಕೆ ಸಮನ್ವಯ ಮಾಡಿ ಹೇಳಿದ್ರು. ಅದನ್ನು ನನಗೆ ಭಾಳ ಖುಷಿ ಅನ್ನಿಸ್ತದೆ. ಅಂದ್ರೆ ನೋಡೋದೊಂದು ದೃಷ್ಟಿನೇ ಹೆಂಗಿರ್ತದೆ ಅಂತ ಅನ್ನೋದು. ಅಂಥವರು ದೂರದ ಮುಳುಬಾಗಿಲಿಂದ ಬಂದಾರೆ. ಮುಳುಬಾಗಿಲಿಂದ ಬಂದು ಅವಶ್ಯವಾಗಿ ಹೇಳ್ತೀನಿ ಅಂತ ಮಾದ್ನೂರಿನ ವಿಷ್ಣು ತೀರ್ಥರು ಬರೆದಿರ್ತಕ್ಕಂತಹ, ನಾವು ನಿನ್ನೆ ಮೊನ್ನೆ ಅನೌನ್ಸ್ ಮಾಡ್ಬೇಕಾದ್ರೆ ಪ್ಲಾಂಪ್ಲೆಟ್ ಒಳಗೆ ತಪ್ಪು ಪ್ರಿಂಟ್ ಮಾಡೀವಿ, ಭಾಗವತ ತತ್ವಸಾರ ಅಂತ ಮಾಡೀವಿ. ಅದಲ್ಲ, ಅದರ ಹೆಸರು ಚೇಂಜ್ ಅದ ಅಂತ ಹೇಳಿದರು ಅವರು. ವೆಂಕಟೇಶಾಚಾರ್ಯ ಹೇಳಿದರು. ವೆಂಕಟೇಶಾಚಾರ್ಯ ಹೆಸರದು ಧೃತ ಭಾಗವತ ಧೃತಸಾರ ಅಂತ ವಿಷ್ಣು ತೀರ್ಥರು. ಅಂದ್ರೆ ಪ್ರತಿಯೊಂದು ಸ್ಕಂದಗಳನ್ನು ಅದರ ಸಾರವನ್ನು ಭಾಳ ಚಂದ ಕೊಟ್ಟ. ಇದು ಬೇರೆ, ಸಾರೋದ್ಧಾರ ಬೇರೆ, ಇದೊಂದು ಬೇರೆ ಗ್ರಂಥ. ಅದು ಅವರು ಒಂದು ತಾಸು ಉಪನ್ಯಾಸವನ್ನು ಮಾಡ್ತಾರೆ. ಇಷ್ಟೆಲ್ಲ ಸಮಾಧಾನದಿಂದ ಕೇಳಿದ ನಾವುಗಳು ಅದು ಅಷ್ಟು ಸಮಾಧಾನದಿಂದ ಕೇಳಿ ಪುನೀತರಾಗೋಣ. ಎಲ್ಲರೂ ಇಲ್ಲೇ ಮಲ್ಕೊಂಡ್ರೆ ಬಹಳ ಸಂತೋಷ. ಎಲ್ಲರೂ ಇಲ್ಲೇ ಮಲ್ಕೊಂಡು ಅಲ್ಲಿ ಬಾಜುಕ್ಕೆ 2 ರೂಮು ಕೊಟ್ಟರೆ ಮೆಣಬತ್ತಿ ಒಳಗೆ ಮಲ್ಕೋಣ ಅಂತ. ಹಿಂದಿನ ಕಾಲದ ಜನಗಳು ಹೆಂಗೆ ಜ್ಞಾನ ಸತ್ರ ಮಾಡ್ತಿದ್ರು ಹಂಗೆ ಅಂತ ಅನ್ಕೋಣ. ಅದಕ್ಕೆ ದೇವ್ರು ಹಂಗೆ ಮಾಡ್ಯಾನ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಳ್ಳೋಣ. ಎಲ್ಲರೂ ಇಲ್ಲೇ ಮಲ್ಕೊಡ್ರಿ, ಇಲ್ಲೇ ಸಾಧನೆಯನ್ನು ಮಾಡೋಣ ಅಂತ. ಅಕಸ್ಮಾತ್ ಇಲ್ಲ ಪೂಜೆ ಆಗಬೇಕು, ನಾವು ಹೋಗಬೇಕು ಅಂತ ಅನ್ನೋದಿದ್ರೆ ಅವಶ್ಯ ಹೋಗ್ರಿ. ನಾಳೆ ಬೆಳಗ್ಗೆ 6:30 ದಯವಿಟ್ಟು ಎಲ್ಲರೂ ಕೂಡ ಬರ್ರಿ. ಸಂಕೋಚ ಮಾಡ್ಕೋಬೇಡ್ರಿ. ಇಷ್ಟು ದೂರ ಹೆಂಗೆ ಬರಬೇಕು ಅನ್ಕೋಬೇಡ್ರಿ. ಇಲ್ಲಿ ಬಂದ ಮೇಲೆ ಹೋಗ್ಲಿಕ್ಕೆ ಹೆಂಗೆ ಮನಸ್ಸಾಗೋದಿಲ್ಲೋ ಹಂಗೆ ನಾಳೆಗೂ ಇಲ್ಲಿ ಬಂದು ಪ್ರಸಾದ ತೊಗೋಬೇಕನ್ನೋ ಮನಸ್ಸೇ ನಿಮಗೆಲ್ಲರಿಗೂ ಆಗಲಿ. ಕೊನೆಗಾಗೋದೇನು ಅಂದರೆ ಭಗವಂತನ ಪ್ರಸಾದದಿಂದಲೇ ಅದು ಮುಕ್ತಿ ಅನ್ನೋದಾಗೋದು, ಪೂರ್ತಿ ಆಗೋದು ಕಾರ್ಯಕ್ರಮ. ಭಗವಂತನ ಪ್ರಸಾದ ಬಹಳ ಪ್ರಧಾನಭೂತವಾದದ್ದು. ಆದ್ದರಿಂದ ನಾಳೆಗೆ ಯಾರೂ ತಪ್ಪಿಸ್ಬೇಡ್ರಿ. ನಿಮ್ಮ ಮನೆಗೆ ಯಾರು ಬಂದಿದ್ರು ಕೂಡ ಅವಶ್ಯವಾಗಿ ಇಲ್ಲಿಗೆ ಕರ್ಕೊಂಡು ಬರ್ರಿ. ಈ ಒಂದೇ ಸರಿ ಬರ್ಬೇಕಾದ್ರೆ ನಿಮ್ಗೆ ತ್ರಾಸ ಆಗ್ಯದ, ಆ ಕಡೆ ಈ ಕಡೆ ಹೋಗೋದು ಹೆಂಗೆ ಅಂತ ಅನ್ನೋದು ಕನ್ಫ್ಯೂಷನ್ ಆಗ್ಯದ. ಈಗ ಒಂದ್ಸರಿ ಬಂದ ಮೇಲೆ ಇದು ಹತ್ತಿರ ಆಗ್ತದೆ. ಮುಖ್ಯ ಮನಸ್ಸಿಗೆ ಹತ್ತಿರ ಇರೋದ್ರಿಂದ ಯಾವುದೂ ದೂರ ಅನಿಸೋದನೇ ಇಲ್ಲ. ಆದ್ದರಿಂದಾಗಿ ಅದನ್ನು ತೋರಿಸಿರಿ. ನೀವು ಮನಸ್ಸಿಗೆ ಭಾಳ ಹತ್ತಿರ ಇದ್ದೀರಿ ಅಂತ ತೋರಿಸಿಕೊಟ್ಟಿರಿ. ಈಗ ನಾಳೆನೂ ಒಂದು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಇನ್ನಷ್ಟು ಹತ್ತಿರ ಇದ್ದೀವಿ ಅನ್ನೋದನ್ನು ತೋರಿಸಿಕೊಡ್ರಿ ಅಂತ ವಿಜ್ಞಾಪನೆಯನ್ನು ಮಾಡ್ತಾ, ದಯವಿಟ್ಟು ನಾಳೆ ದಿವಸ ಯಾರೂ ಮರಿಬಾರದು ಅಂತ ಈ ಸಂದರ್ಭ ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಏನೇನು ಮಾಡ್ಯಾರ ನಮ್ಮ ಕುಟುಂಬದ ಪಾಪ ತ್ರಾಸಿಂದ ನಮ್ಮ ವೈನಂದರು ಇಬ್ಬರೂ ಬಂದು ನಾಳೆ ಪ್ರಸಾದಕ್ಕೆ ಏನು ಮಾಡಬೇಕು ಅದರ ವ್ಯವಸ್ಥೆಯನ್ನು ಮಾಡಿದರು. ಈ ಲೈಟ್ ಎಮರ್ಜೆನ್ಸಿ ಲೈಟ್ ಅಂತ ತಂದಿತ್ತು, ಅದು ಎಲ್ಲ ಹೋಗಿತ್ತು. ಮತ್ತು ಪಾಪ ನಮ್ಮ ಅಣ್ಣಂದ್ರೆ ತಮ್ಮ ಮನೆಗೆ ಹೋಗಿ ಚಾರ್ಜ್ ಮಾಡ್ಕೊಂಡು ಇಲ್ಲಿ ತೊಗೊಂಬಂದರು. ಅಂದ್ರೆ ಹಿಂಗೆ ಏನದ ಅಂದರೆ ಎಲ್ಲರದು ಕಾರ್ಯ ಭಾಳ ಅದ. ಅವರೆಲ್ಲರಿಗೂ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಅಕಸ್ಮಾತ್ ಯಾರ ಹೆಸರು ತೊಗೊಂಡಿದ್ದಿಲ್ಲ ಅಂದ್ರೆ ದಯವಿಟ್ಟು ಏನೋ ಅನ್ಯಥಾ ಭಾವಿಸಬೇಡ್ರಿ. ಈಗ ಮುಂದಿನ ಕಾರ್ಯಕ್ರಮ ನಡೀಲಿ ಅಂತ ಇಷ್ಟಕ್ಕೆ ನಾನು ಈ ವಂದನಾರ್ಪಣೆಯನ್ನು ಕೂಡ ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.